ಕುಮಾರಸ್ವಾಮಿ ಅವರೇ, ನನ್ನನ್ನು ಬಿಟ್ಟು ಚುನಾವಣೆ ಮಾಡಿ ನೀವು. ನಾನು ಇದ್ದಕ್ಕೆ ನೀವು ಚನ್ನಪಟ್ಟಣಾಗ ಇದ್ರಿ 20,000. ನಾನು ನೀವು ಬಿಟ್ಟ ತಕ್ಷಣ 30,000 ಸೋತೀರಿ. 20,000 ಸಾಬ್ರ ಓಟು, ಇನ್ನು ಬಾಕಿ 10,000 ಅದು ಬೇರೆ ಜಾತಿ ಓಟ್ ಅಲ್ವಾ? ಸೊ ಹಾಗಾಗಿ ಏನು 19 ಸೀಟು ಜನತಾದಳ ಗೆಲ್ತು, ನಾನು ಅಧ್ಯಕ್ಷನಾಗಿದ್ದಕ್ಕೆ ಮುಸ್ಲಿಂ ಓಟಿಂದನೇ ಗೆದ್ದಿದ್ದು. ಟೆಸ್ಟ್ ಮಾಡ್ಸಂಗಿದ್ರೆ ಅವ್ರು ಎಲ್ಲರದ್ದು ರಾಜೀನಾಮೆ ಕೊಡಿಸಿ ಎಲೆಕ್ಷನ್ ಮಾಡಿಸ್ಲಿ. ಬಟ್ ಮುಸ್ಲಿಂ ಓಟಿಂದ ಗೆದ್ದು ಕುಮಾರಸ್ವಾಮಿ ಅವ್ರ ಕೊನೆ ಕೈ ಜೋಡಿಸಿದ್ದು ಯಾರ ಜೊತೆಗೆ ಸರ್? ಬಿಜೆಪಿ. ಅವ್ರ ಸಿದ್ಧಾಂತನೇ ಬೇರೆ. ಅದು ನೋಡೇ ನಾವು ಬೇರೆ ಆಗಿರೋದು. ಪಾಪ ಈಗ ಬಿಜೆಪಿ ಅವರಿಗೂ ಲವ್ ಮ್ಯಾರೇಜ್ ಇದು ಎಷ್ಟು ದಿವ್ಸ ನಿಲ್ಲತ್ತೆ ಅಂತ ಗೊತ್ತಿಲ್ಲ. ಚನ್ನಪಟ್ಟಣ ಬಸ್ ಸ್ಟ್ಯಾಂಡ್ದಾಗ ನೋಡ್ಬಿಟ್ರು ಅವರು, ಅಲ್ಲೇ ನಡೀಲಿಲ್ಲ ಆದಮೇಲೆ ಇನ್ನು ಕುಮಾರಸ್ವಾಮಿ ಬಿಜಾಪುರದಾಗ ನಡೆಯುತ್ತಾ, ಹುಬ್ಳ್ಯಾಗ ನಡೆಯುತ್ತಾ? ಊರಾಗೆ ನಿಮಗೆ ಅವಕಾಶ ಇಲ್ಲ ಅಂದಮೇಲೆ ಇನ್ನು ನೀವು ಹೊರಗಡೆ ಏನು ಮಾಡೋಕ್ಕೆ ಆಗಲ್ಲ. ಸೊ ಮುಂದೆ ನಾನು ಕೂಡ ಯೋಚನೆ ಮಾಡ್ತಾ ಇದ್ದೇನೆ, ರಾಜ್ಯ ಮಟ್ಟದಲ್ಲಿ ಒಂದು ತೃತೀಯ ರಂಗ ಕನ್ನಡ ನಾಡು, ಅದಕ್ಕೆ ಕಮಿಟಿ ಮಾಡಿದ್ದೀವಿ. 20 ಜನರ ಸಮಿತಿ ಸದಸ್ಯರು, ಅವ್ರು ಕರಡು ತಯಾರು ಮಾಡ್ತಿದ್ದಾರೆ. ಕೋಡಿಹಳ್ಳಿ ಚಂದ್ರಶೇಖರ್, ಕನ್ನಡ ಹಿತರಕ್ಷಣಾ ಸಮಿತಿ ನಾರಾಯಣಗೌಡರು, ಆಮೇಲೆ ಬಹುಜನ್ ಸಮಾಜ್ ಗೋಪಿನಾಥ್, ಮಾರ್ಸಂದ್ರ ಮುನಿಯಪ್ಪನವರು, ಮೋಹನ್ ಕುಮಾರ್ ಅವರು, ಎಲ್ಲ ಕನ್ನಡ ಸಂಘ ಸಂಸ್ಥೆಗಳು, ಸಾಹಿತಿಗಳು, ಬಸವತತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲಿ ವಿಶ್ವಾಸ ಇರ್ತಕ್ಕಂಥವ್ರ ಒಂದು ಸಂಘ ಕರ್ನಾಟಕದಲ್ಲಿ ಕಟ್ಟಬೇಕು ತೀರ್ಮಾನ ಮಾಡಿದೆ. ಪೊಲಿಟಿಕಲ್ ಬೇಸ್ಡ್ ಆಗಬೇಕು ಅಂತ ನಮ್ಮ ಇಚ್ಛೆ. ಅದನ್ನೇ ಇದನ್ನು ಕನ್ವರ್ಟ್ ಮಾಡ್ತೀವಿ. ಅದನ್ನ ಬಗ್ಗೆ ನಾನು ಚರ್ಚೆ ಮಾಡಕ್ ಹೋಗಲ್ಲ, ಅದು ಅವ್ರ ಪಾರ್ಟಿ ವಿಷಯ. ಸಿದ್ದರಾಮಯ್ಯನ ಶಕ್ತಿ ಸಿದ್ದರಾಮಯ್ಯನಿಗಿದೆ, ಶಿವಕುಮಾರ್ ಶಕ್ತಿ ಇದೆ. ಬಟ್ ಸರ್ಕಾರ ಇದೇ ರೀತಿ ನಡ್ಕೊಂಡು ಹೋದ್ರೆ ಮುಂದಿನ ಅಸೆಂಬ್ಲಿ ಚುನಾವಣೆಗೆ ಹಂಗಾಗ್ಬೋದು. ಅಡ್ಮಿನಿಸ್ಟ್ರೇಷನ್ ಮೇಲೆ ನೀವು ಒತ್ತಡ ಕೊಡಿ ಜಾಸ್ತಿ, ಡೆವಲಪ್ಮೆಂಟ್ ವರ್ಕ್ ತಗೋಬೇಕು. ಕಾಂಟ್ರಾಕ್ಟರ್ದಾರಿಗೆ ಬಿಲ್ ಪೇಮೆಂಟ್ ಆಗ್ತಿಲ್ಲ, ಅದು ನನಗೆ ಗೊತ್ತಿಲ್ಲ. ಅವರು ಪಕ್ಕದ ಮನೆ ಚಿಂತೆ ನಮಗಾಗಿ, ಅನ್ಯರ ಡೊಂಕನ್ನು ನೀವೇ ಗೆದ್ದಿದ್ದೀರಿ, ನಿಮ್ಮ ತನವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ಅದಕ್ಕೆ ಹೇಳಿದ್ನಲ್ಲ, ಅವರಿಗೆ ಕೂಡಲೇ ಮೆಂಟಲ್ ಹಾಸ್ಪಿಟ್ಲಿಗೆ, ನನಗೆಲ್ಲ ಎಲ್ಲಿ ಇವರೇ ಕೂಡಲ ಸಮದಾಗ ಹೋಗಿ ಹಾರ್ತಾರೋ ಅಂತ ಅನುಮಾನ ಶುರುವಾಗ್ಯದ. ಫ್ರಸ್ಟ್ರೇಟ್ ಆಗ್ಯಾರ ಬಸವನಗೌಡರು. ಫ್ರಸ್ಟ್ರೇಟ್ ಆಗಬೇಡ್ರಿ, ಬಸವ ತತ್ವ ಓದ್ರಿ. ಸಿರಿಗೆರೆ ಮಠಕ್ಕೆ ಹೋಗಿ ಸಾಣೆಹಳ್ಳಿ ಸ್ವಾಮಿಗಳ ಹತ್ರ ಕೂತು ಮುದ್ದೆ, ಸೊಪ್ಪಿನ ಸಾರು, ಬೆಳಗ್ಗೆ 3 ಗಂಟೆಗೆ ತಣ್ಣೀರು ಸ್ನಾನ ಮಾಡಿ ಮಡಿ ಬಟ್ಟೆಯಲ್ಲಿ ಕೂತ್ಕೊಂಡು ಬಸವ ಆರಾಧನೆಯನ್ನು ಮಾಡಿ, ಬಸವಣ್ಣನ ಕೃಪೆಯಿಂದ ನಿಮಗೆ ಒಂದು ಜ್ಞಾನೋದಯ ಆಗತ್ತೆ ಅನ್ನೋ ವಿಶ್ವಾಸ ನಮಗಿದೆ. ಧನ್ಯವಾದಗಳು. Ashwavega English News. Coming soon. Your channel, your voice, your trust.